ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಗರದ ಮುನ್ಸಿಪಲ್ ಮೈದಾನದಲ್ಲಿ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಂ ಶಾಂತರಾಜರವರು ಧ್ವಜಾರೋಹಣ ಮಾಡುವ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕರಾದ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ತಹಸೀಲ್ದಾರ್ ನಾಗವೇಣಿ, ಪೌರಾಯುಕ್ತರಾದ ಪವನ್ ಕುಮಾರ್, ಇಒ ಮಂಜುನಾಥ ಹರ್ತಿ, ಬಿಇಒ ಮುನಿವೆಂಕಟರಾಮಾಚಾರಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಧರ್ಮೇಂದ್ರ, ಡಿವೈಎಸ್ಪಿ ಪಾಂಡುರಂಗ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ನರಸಿಂಹಮೂರ್ತಿ, ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ಸುರೇಶ್ ಕುಮಾರ್ ಹಾಗೂ ಇತರರು ಹಾಜರಿದ್ದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುವ, ದೇಶ ರಕ್ಷಣೆಗೆ ಕಟಿಬದ್ಧರಾಗಿರುವ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಕೂಡ ಅದು ಕಡಿಮೆ. ಬ್ರಿಟಿಷ್ ಮತ್ತು ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು, ಕೆಜೆ ವಿಧಾನ ಕ್ಷೇತ್ರದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥ ನಮ್ಮ ಸಮಸ್ತ ನಾಗರಿಕ ಬಂಧುಗಳಿಗೆ ಹಾರ್ದಿಕ ಶುಭಾಶಯಗಳು. ಇಂದಿನ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರು, ಮಾನ್ಯ ಕೆಜಿಎಫ್ ಶಾಸಕರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ತಹಶೀಲ್ದಾರ್ ನಾಗವೇಣಿ ಮೇಡಮ್ ಅವರೇ, ಎಕ್ಸಿಕ್ಯೂಟಿವ್ ಆಫೀಸರ್ ಅವರೇ, ಪೌರಾಯುಕ್ತರಾದ ಶ್ರೀ ಪವನ್ ಕುಮಾರ್ ಅವರೇ, ನಗರಾಭಿವೃದ್ಧಿ ಆಯುಕ್ತರಾದ ಧರ್ಮೇಂದ್ರ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರೇ, ನಾವು ಇಂದು ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದೇವೆ. ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡೆವು. ಈ ದಿನ ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬ್ರಿಟಿಷ್ ಆಳ್ವಿಕೆಯಿಂದ ನಾವು ಸ್ವತಂತ್ರರಾಗಿ ನಮ್ಮದೇ ಸ್ವತಂತ್ರ ದೇಶವನ್ನಾಗಿ 1947ರಿಂದ ಆಗಸ್ಟ್ 15ರಿಂದ ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ, ತಮ್ಮ ಜೀವನವನ್ನೇ ಅದಕ್ಕೋಸ್ಕರ ಮುಡಿಪಾಗಿಟ್ಟು ತ್ಯಾಗ ಮತ್ತು ಬಲಿದಾನ ಮಾಡಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಸಿಕೊಳ್ಳುವುದು ನಮ್ಮ ಪ್ರಥಮ ಕರ್ತವ್ಯವಾಗಿರುತ್ತದೆ. ಅದರಲ್ಲಿ ಮುಂಚೂಣಿಯಲ್ಲಿ ಶ್ರೀ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ BR ಅಂಬೇಡ್ಕರ್, ಭಗತ್ ಸಿಂಗ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಲ್ ಗಂಗಾಧರನಾಥ್ ತಿಲಕ್, ಇನ್ನು ಹಲವಾರು ಗಣ್ಯರು, ಮುಖಂಡರು ನೇತೃತ್ವ ವಹಿಸಿ ನಮ್ಮೆಲ್ಲರಿಗೂ ಒಂದು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡಲು ಎಲ್ಲರೂ ಇವರು ನೀಡಿದ ಕೊಡುಗೆಯನ್ನು ನಾವು ಯಾವತ್ತೂ ಮರೆಯಬಾರದು ಮತ್ತು ಅವರು ನೀಡಿದ ಮಾರ್ಗದರ್ಶನಗಳಲ್ಲಿ ನಮ್ಮ ದೇಶವನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಇವರ ತ್ಯಾಗ, ಬಲಿದಾನ ಮತ್ತು ನೇತೃತ್ವವನ್ನು ನಾವು ಸ್ಫೂರ್ತಿಯಾಗಿ ಪಡ್ಕೋಬೇಕಾಗಿದೆ. ಇದರಲ್ಲಿ ನಾವು ಈಗ ನಮ್ಮ ಭಾರತ ದೇಶದಲ್ಲಿ 142 ಕೋಟಿ ಜನಸಂಖ್ಯೆ ಇದೆ ಅಂದಾಜು. ಈ ಇಂದಿನ ಟೆಕ್ನಾಲಜಿ ಯುಗದಲ್ಲಿ, ಇಂದಿನ ಬಹಳಷ್ಟು ವೇಗವಾಗಿ ತಂತ್ರಜ್ಞಾನವು ಅಭಿವೃದ್ಧಿ ಹೊಂದುತ್ತಿರುವ ಇಂಥ ಸಂದರ್ಭದಲ್ಲಿ ನಾವು ಇನ್ನು ಮುಂಬರುವ ದಿನಗಳ ಸವಾಲಿಗೆ ಎದುರಿಸಲು ನಾವು ನಮ್ಮ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ಅವಶ್ಯಕತೆ ಇರುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಕಳೆದ ಒಂದು ವರ್ಷದಲ್ಲಿ ನಮ್ಮ ಮಾನ್ಯ ಗೃಹ ಸಚಿವರವರ ಮಾರ್ಗದರ್ಶನದಲ್ಲಿ ಹಾಗೂ ಮಾನ್ಯ ಜಿಲ್ಲಾ ಸಚಿವರವರ ಮಾರ್ಗದರ್ಶನದಲ್ಲಿ ಶ್ರೀ ನಾರಾಯಣ ಸ್ವಾಮಿ ಸಾಹೇಬರು, ಬಂಗಾರಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಶ್ರೀಮತಿ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರು, ಇವರು ಎಲ್ಲರ ಒಂದು ಯೋಗದಾನದಲ್ಲಿ ನಮಗೆ KGF ಪೊಲೀಸ್ ಘಟಕಕ್ಕೆ ಒಂದು 100 ಎಕರೆ ಜಾಗವನ್ನು KSRP ಘಟಕ ಸ್ಥಾಪನೆ ಮಾಡಲು ಈಗ ಆಲ್ರೆಡಿ ಅದನ್ನು
ನಮ್ಮ ಪೊಲೀಸ್ ಇಲಾಖೆಯ ಹಸ್ತಾಂತರಕ್ಕೆ ಒಪ್ಪಿಸಿರುತ್ತಾರೆ. ಇದರಲ್ಲಿ ಬಹಳ ನಾನು ಈ ಹಿಂದೆ ಹೇಳಿದ ಎಲ್ಲ ಮುಖಂಡರ, ಮಾನ್ಯ ಸಚಿವರ ಹಾಗೂ ಎಲ್ಲ ಜನಪ್ರತಿನಿಧಿಗಳ ಯೋಗದಾನ ಇರುತ್ತದೆ. ಪ್ರಮುಖವಾಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳವರು ಶ್ರೀ ಅಕ್ರಮ್ ಪಾಷಾ ಸಾಹೇಬರು ಮತ್ತು ತಹಶೀಲ್ದಾರ್ ಮೇಡಮ್ ಅವರು, ನಾಗವೇಣಿ ಮೇಡಮ್ ಅವರು ಸಹಿತ ಇದರಲ್ಲಿ ಬಹಳಷ್ಟು ನಮಗೆ ಈ ಒಂದು ಜಮೀನನ್ನು KSRP ಘಟಕ ಸ್ಥಾಪನೆ ಮಾಡಲು ಕೊಡುವಲ್ಲಿ ಹೆಚ್ಚಿನ ಒಂದು ಯೋಗದಾನವನ್ನು ನೀಡಿರುತ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಲು ಬಯಸ್ತೇನೆ. ಎಲ್ಲ ನಮ್ಮ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳೆಲ್ಲರೂ ಮತ್ತು ಮಾನ್ಯ ಗೃಹ ಸಚಿವರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇಬ್ಬರು ಶಾಸಕರಾದ ಶ್ರೀ ನಾರಾಯಣ ಸ್ವಾಮಿ ಸಾಹೇಬರು ಬಂಗಾರಪೇಟೆ ಕ್ಷೇತ್ರ ಮತ್ತು ಡಾಕ್ಟರ್ ರೂಪಕಲಾ ಶ್ರೀಧರ್ ಮೇಡಮ್ KGF ಕ್ಷೇತ್ರ, ಇವರ ಒಂದು ಸಹಕಾರ ಮತ್ತು ಮಾರ್ಗದರ್ಶನವನ್ನು ನಾನು ಈ ಸಂದರ್ಭದಲ್ಲಿ ನೀಡುತ್ತೇನೆ. ಅದೇ ಥರ ಶಾಸಕರ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ KGF ಶಾಸಕರಾದ ಡಾಕ್ಟರ್ ರೂಪಕಲಾ ಮೇಡಮ್ ಅವರು ಸಹಿತ 2 ಹೊಸ ಬೊಲೆರೋ ಜೀಪ್ಗಳನ್ನು ಪೊಲೀಸ್ ಇಲಾಖೆಗೆ ನೀಡಿರುತ್ತಾರೆ ಅನುದಾನದಲ್ಲಿ. ಅದೇ ಥರ ಬಂಗಾರಪೇಟೆ MLA ಸಾಹೇಬರು ಸಹಿತ 2 ಹೊಸ ವೆಹಿಕಲ್ಗಳನ್ನ ಮಹೀಂದ್ರ ಬೊಲೆರೋ ಜೀಪ್ಗಳನ್ನು ಸಹಿತ ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ 2 ಕ್ಷೇತ್ರದ ಶಾಸಕರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಹಾಗೆ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲು ನಾಗರಿಕರ ಸಹಕಾರ ಮತ್ತು ಸಹಾಯವನ್ನು ಕೋರುತ್ತಾ ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನೋತ್ಸವ ಸಮಾರಂಭದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 28ನೇ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆ ಬರ್ತಾ ಇರುತ್ತೆ. ಸ್ವತಂತ್ರ ದಿನಾಚರಣೆ ಪ್ರತಿ ವರ್ಷನೂ ಕೂಡ ಹೊಸ ಒಂದು ಕನಸನ್ನ ಹೊತ್ಕೊಂಡು ದಿನಾಚರಣೆಯನ್ನ ನಾವು ಆಚರಿಸ್ತಾ ಇರ್ತೀವಿ. ಹೊಸ ಕನಸನ್ನ ಹೊತ್ಕೊಂಡು ದಿನಾಚರಣೆಯನ್ನ ಆಚರಿಸ್ತೀವಿ. ಯಾಕೆ ಅಂತಂದ್ರೆ ಪ್ರತಿ ವರ್ಷ ನಾವು ಒಳ್ಳೆಯ ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ತಾ ಇರ್ತೀವಿ. ಆ ಒಳ್ಳೆಯ ಬದಲಾವಣೆ ಯುವ ಜನತೆಯಿಂದ ಮಾತ್ರ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಸ್ವತಂತ್ರ ಹೋರಾಟ ಬರೀ ತ್ಯಾಗದಿಂದ, ಬಲಿದಾನದಿಂದ ಆಗಲಿಲ್ಲ. ಪ್ರತಿಯೊಂದು ಕುಟುಂಬನೂ ಕೂಡ ಸ್ವತಂತ್ರಕ್ಕಾಗಿ ತಪಸ್ಸನ್ನ ಮಾಡಿದಾಗ ಮಾತ್ರ ಸ್ವತಂತ್ರ ಹೋರಾಟ ಯಶಸ್ವಿಯಾಗಿರುತ್ತೆ. ಸ್ವತಂತ್ರ ಹೋರಾಟಗಾರರ ತ್ಯಾಗವನ್ನ ಸ್ಮರಿಸುವ ದಿನ ಇದಾಗಿರುತ್ತೆ. ಸ್ವತಂತ್ರದ ಮಹತ್ವವನ್ನ ಜಗತ್ತಿಗೆ ಸಾರುವ ಮತ್ತು ಸಂಭ್ರಮಿಸುವ ದಿನ ಇದಾಗಿರುತ್ತೆ. ನಾವು ನಮ್ಮ ಜವಾಬ್ದಾರಿಗಳನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ದೇಶಕ್ಕೆ ನಾವು ಸಹ ಏನಾದರೂ ಒಂದು ಕೊಡುಗೆಯನ್ನ ನೀಡುವ ಗುರಿ ಅಥವಾ ಸಾಧನೆಯನ್ನ ಮಾಡಲಿಕ್ಕೆ ನಮ್ಮನ್ನ ನಾವು ಉಡುಪಾಗಿಡ್ಲಿಕ್ಕೆ ಅವಕಾಶ ಆಗುತ್ತೆ. ಸ್ವತಂತ್ರ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸ್ವತಂತ್ರ 100 ಚರಿತ್ರೆಯನ್ನ ಸೃಷ್ಟಿ ಮಾಡುತ್ತೆ. 100 ವಿಚಾರಗಳನ್ನ, 100 ಕಥೆಗಳ ಬಗ್ಗೆ, ಭವಿಷ್ಯದ ಬಗ್ಗೆ ತಿಳಿಸುವಂತ ಪ್ರಯತ್ನ ಮಾಡುತ್ತೆ. ಸತತವಾಗಿ 150 ವರ್ಷಗಳ ಕಾಲ ಸುದೀರ್ಘವಾಗಿರುವಂತಹ ಪ್ರಯತ್ನ, ಪೂರ್ವಜರ ತ್ಯಾಗ, ಬಲಿದಾನ, ಅವರ ಸಮರ್ಪಣೆ ಭಾವನವನ್ನ ಸ್ಮರಿಸುವಂತ ಈ ಸ್ವತಂತ್ರ ದಿನಾಚರಣೆಯನ್ನ ನಾವು ನೆನೆಸ್ತಾ, ಸ್ವತಂತ್ರ ಭಾರತವು ಈ ದಿನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಯನ್ನ ಮಾಡುವುದರಲ್ಲಿ ಸಾಕ್ಷಿಯಾಗಿದೆ. ಆ ಸಾಧನೆಯ ಅಭಿವೃದ್ಧಿಯು ಭಾರತ ಅನ್ಯ ರಾಷ್ಟ್ರಗಳಲ್ಲೂ ಕೂಡ ಸ್ವತಂತ್ರವಾಗಿ ಉನ್ನತ ಶಿಖರಕ್ಕೆ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿ ತನ್ನ ಸ್ವಂತ ಸ್ಥಾನದಲ್ಲಿ, ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡಂಗೆ ಭಾರತ ಕೂಡ ತನ್ನ ಸ್ವಂತ ಸ್ಥಾನದಲ್ಲಿ ನಿಲ್ಲುವಂಥದ್ರನ್ನ, ಸ್ಥಾನವನ್ನ ಕಾಪಾಡಿಕೊಳ್ಳುವಂಥದ್ರಲ್ಲಿ ಯಶಸ್ವಿಯಾಗಿದೆ. ಅಂದು ದೇಶಕ್ಕೆ ಸ್ವತಂತ್ರಕ್ಕಾಗಿ ಎಷ್ಟೊಂದು ನಿಸ್ವಾರ್ಥ ಕುಟುಂಬಗಳು, ಬಡ ಕುಟುಂಬಗಳು, ರೈತ ಕುಟುಂಬಗಳು, ಸ್ವತಂತ್ರ ಹೋರಾಟ ಮಾಡುವ ಕುಟುಂಬಗಳು ದೇಶಭಕ್ತಿಯಿಂದ ಸ್ವತಂತ್ರವನ್ನ ಹೋರಾಟಕ್ಕಾಗಿ ತಮ್ಮನ್ನ ಅರ್ಪಿಸ್ಕೊಂಡಿರ್ತಾರೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ, ಮಹಾನಾಯಕರ ನೇತೃತ್ವದಲ್ಲಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಬಾಲ ಗಂಗಾಧರ್ ತಿಲಕ್ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರ್ಬೋದು, ಬಾಲ ಗಂಗಾಧರ್ ತಿಲಕ್ ಇರ್ಬೋದು, ಮೌಲಾನಾ ಅಬ್ದುಲ್ ಕಲಾಂ ಇರ್ಬೋದು, ಮತ್ತೆ ಯುವಕರಲ್ಲಿ ಹೊಸ ಆಲೋಚನೆಯನ್ನ ಸೃಷ್ಟಿ ಮಾಡಿರುವಂತ ಭಗತ್ ಸಿಂಗ್ ಆಗಿರ್ಬೋದು, ಸ್ವತಂತ್ರ ಭಾರತಕ್ಕೆ ತ್ಯಾಗ, ಸಮರ್ಪಣೆ ಮನೋಭಾವ ಹುಟ್ಟು ಹಾಕಿರುವಂತ ಎಷ್ಟೋ ನಾಯಕರನ್ನ ನಾವು ಸ್ಮರಿಸುವಂತಹ ದಿನ. ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ಜೊತೆ ಹೋರಾಟ ಮಾಡ್ತಾಳೆ, ಶಕ್ತಿಯಿಂದ, ಯುಕ್ತಿಯಿಂದ ಹೋರಾಟ ಮಾಡ್ತಾಳೆ. ಸರೋಜಿನಿ ನಾಯ್ಡು, ಕಮಲಾ ನೆಹರು, ಕಸ್ತೂರ್ಬಾಯಿ ಗಾಂಧಿ, ಅನೇಕ ಮಹನೀಯರು ಕೂಡ ಸ್ವತಂತ್ರ ಸಂಗ್ರಾಮಕ್ಕೆ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಡ್ತಾರೆ. ಜೀವನ ದೇಶದ ಸ್ವತಂತ್ರಕ್ಕಾಗಿ ಮೀಸಲಾಗಿಟ್ಟಿರುವಂತ ಎಷ್ಟೋ ಮಹನೀಯರನ್ನ
ನೆನೆಯುವಂಥ ದಿನ. ಅವರಿಗೆ ನೆನೆದು ಅವರ ತ್ಯಾಗವನ್ನ, ಅವರ ಬಲಿದಾನವನ್ನ, ಅವರ ಸಮರ್ಪಣೆ ಭಾವನವನ್ನ ಸ್ಮರಿಸುವಂತ ದಿನ. ಆದರೆ ಭಾರತ ದೇಶ ಇಂದಿಗೂ ಕೂಡ ಸ್ವತಂತ್ರ ಬಂದು 78 ವರ್ಷಗಳು ಕೂಡ ತುಂಬಿದ್ರು ಕೂಡ ಇವತ್ತು ಕೂಡ ನಾವು ಬಹಳ ವಿಚಾರಗಳಲ್ಲಿ ತಿಳುವಳಿಕೆಯನ್ನ, ಪ್ರಜ್ಞಾವಂತಿಕೆಯನ್ನ, ನಾವು ವಿಚಾರವಂತಿಕೆಯನ್ನ, ಅನುಭವ ಇದ್ರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ದೂರದೃಷ್ಟಿ ಇಲ್ಲದೆ ಇನ್ನೂ ಕೂಡ ಭಾರತ ಕೆಲವೊಂದು ಅಸಮಾನತೆ, ದೌರ್ಜನ್ಯ ಮತ್ತೆ ಮಹಿಳೆಯರಿಗೆ ಕಿರುಕುಳ ಇಂಥ ಎಷ್ಟೋ ಥರದ ವಿಚಾರಗಳಲ್ಲಿ ತಿಳುವಳಿಕೆ ಇಲ್ಲದೆ ನಡೆಯುವಂಥ ಪರಿಸ್ಥಿತಿ ಭಾರತ ದೇಶ ಎದುರಿಸ್ತಾ ಇದೆ. ಮತ್ತೆ ಶಾಂತಿ ಮತ್ತೆ ಐಕ್ಯತೆ ವಿಚಾರ ಬಂದಾಗ ಸುರಕ್ಷತೆ ವಾತಾವರಣ ಕಡಿಮೆ ಆಗಿರುವಂಥ ವಿಚಾರ ನಾವು ನೋಡ್ತಾ ಇದ್ದೀವಿ. ಯಾಕೆ ಪ್ರತಿ ಒಂದು ಜಾಗದಲ್ಲೂ ಕೂಡ ಎಲ್ಲಿ ನಾವು ನೋಡಿದಾಗ ಎಲ್ಲಿ ಶಾಂತಿ ಇಲ್ಲ, ಎಲ್ಲಿ ಐಕ್ಯತೆ ಇಲ್ಲ, ಆ ಜಾಗದಲ್ಲಿ ಬೇರೆ ಏನೋ ಕಾರಣ ಇರುತ್ತೆ. ಆ ಕಾರಣದಿಂದ ಅಸಮಾನತೆಯನ್ನ ನೋಡುವಂತ ಪರಿಸ್ಥಿತಿಯನ್ನ ನಾವು ಎದುರಿಸ್ತಾ ಇದ್ದೀವಿ. ಮತ್ತೆ ಎಷ್ಟೋ ಜಿಲ್ಲೆಗಳಲ್ಲಿ, ಎಷ್ಟೋ ರಾಜ್ಯಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅವಮಾನವನ್ನ ಅನುಭವಿಸ್ತಾ ಇದ್ದಾರೆ. ಬಹಳ ಚಿತ್ರಹಿಂಸೆ ಕೊಟ್ಟು ಅವಮಾನವನ್ನ ಅನುಭವಿಸುವಂತ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಅದು ನಮ್ಮ ರಾಜ್ಯದಲ್ಲೂ ಕೂಡ ಹಲವೆಡೆ ಆಗ್ತಾ ಇದೆ. ಎಲ್ಲಿ ನಾವು ಯಾವತ್ತಿನವರೆಗೂ ಒಂದು ಸ್ತ್ರೀಯನ್ನ ರಕ್ಷಣೆ ಮಾಡಲ್ಲ, ಗೌರವವಾಗಿ ನೋಡಲ್ಲ. ಹಿಂದೆ ಪುರಾಣದಲ್ಲೂ ಕೂಡ ಹೇಳಿದ್ದಾರೆ, ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಆ ನಾರಿಯ ಶಕ್ತಿಯನ್ನ, ನಾರಿಯನ್ನ, ಶಕ್ತಿ ಅಂದ್ರೆ ತಾಯಿಯನ್ನ ಪೂಜನೀಯ ಭಾವದಿಂದ ನೋಡಲ್ಲ, ಅಲ್ಲಿವರೆಗೂ ಕೂಡ ದೇಶದಲ್ಲಿ ಒಂದು ಶಾಂತಿ, ನೆಮ್ಮದಿ ವಾತಾವರಣ ಇರಲ್ಲ ಅನ್ನುವಂಥ ಅರ್ಥ. ದೇವರು ಎಲ್ಲಿರ್ತಾರೆ ಅಂದ್ರೆ ತಾಯಿಯನ್ನ ಭಕ್ತಿಯ ಭಾವದಿಂದ, ಶ್ರದ್ಧೆಯ ಭಾವದಿಂದ, ಗೌರವ ಅಂತ ಯಾವತ್ತು ಒಂದು ತಾಯಿಯನ್ನ, ಒಂದು ಸ್ತ್ರೀಯನ್ನ, ಒಂದು ಶಕ್ತಿಯನ್ನ ನಾವು ಆರಾಧಿಸ್ತೀವಿ, ಅಲ್ಲಿವರೆಗೂ ದೇವರು ಆ ಶಾಂತಿಯ ವಾತಾವರಣವನ್ನ, ಈ ವಾತಾವರಣ ತುಂಬಲಿಕ್ಕೆ ಅವಕಾಶ ಮಾಡಲ್ಲ ಅಂತ ಅರ್ಥ. ಅದಾದ್ಮೇಲೆ ನಾವು ಬಹಳ ವಿಚಾರಗಳಲ್ಲಿ ಮುಂದುವರೆದಿದ್ದೀವಿ ಅನ್ನುವಂಥ ಹೆಮ್ಮೆ ನಮಗಿದೆ. ಸ್ವತಂತ್ರ ಬಂದ ಇಷ್ಟು ವರ್ಷಗಳಾದ್ಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ, ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ, ಸೈನ್ಸ್ ಟೆಕ್ನಾಲಜಿಯಲ್ಲಿ ಮತ್ತೆ ಎಲ್ಲ ವಿಚಾರದಲ್ಲೂ ನಾವು ಮುಂದುವರೆದಿದ್ದೀವಿ. ಆದರೆ ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂದರೆ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇನ್ನೂ ಇದೆ. ಎಕನಾಮಿಕಲ್ ಸ್ಟೆಬಿಲಿಟಿ ಬರಬೇಕಾಗಿದೆ. ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಹೋಗ್ಬೇಕು ಅಂತಂದರೆ ಎಜುಕೇಷನ್ ತುಂಬ ಮುಖ್ಯ. ಯಾರು ವಿದ್ಯಾವಂತರ ಆಗ್ತಾರೆ, ಆ ವಿದ್ಯಾವಂತರಲ್ಲಿ ಬರುವಂಥ ತಿಳುವಳಿಕೆ, ಜ್ಞಾನ, ಅದು ಮನುಷ್ಯನನ್ನ ಬಹಳ ಉನ್ನತ ಶಿಖರಕ್ಕೆ ತಗೊಂಡು ಹೋಗುವಂಥ ಪ್ರಯತ್ನ ಮಾಡಲಿಕ್ಕೆ ಸಹಕಾರ ಆಗುತ್ತೆ. ಅದಾದ್ಮೇಲೆ ಸ್ವತಂತ್ರ ಪ್ರತಿಯೊಬ್ಬ ವ್ಯಕ್ತಿಯ ಸ್ವತಂತ್ರವನ್ನ ತಂದುಕೊಡುತ್ತೆ. ಅವನನ್ನ ವೈಯಕ್ತಿಕವಾಗಿ ಬೆಳೀಲಿಕ್ಕೆ, ಸಮಾಜದಲ್ಲಿ ಸಮಾಜಮುಖಿಯಾಗಿ ಬೆಳೀಲಿಕ್ಕೆ, ಮತ್ತೆ ಸ್ವತಂತ್ರವಾಗಿ ತನ್ನ ಬದುಕನ್ನ ಕಟ್ಕೊಳ್ಳಿಕ್ಕೆ ಸ್ವತಂತ್ರ ಭಾರತ ಪ್ರತಿಯೊಂದು ಕುಟುಂಬದ ವ್ಯಕ್ತಿಗೂ ಈ ಸ್ವತಂತ್ರದ ಸ್ವಇಚ್ಛೆಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಸಹಾಯ ಮಾಡ್ಕೊಂಡು ಬರ್ತಿದೆ. ಸ್ವತಂತ್ರ ಪೂರ್ವದಲ್ಲಿ ಇದ್ದಂಥ ಕಷ್ಟಗಳು ಸ್ವತಂತ್ರ ನಂತರ ದಿನಗಳಲ್ಲಿ ನಾವು ಅನುಭವಿಸ್ತಾ ಇಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಸ್ವತಂತ್ರತೆ ಇದೆ. ನಮ್ಗೆ ಇಷ್ಟ ಬಂದಿದ್ದು ಓದ್ಬೋದು, ನಮ್ಗೆ ಇಷ್ಟ ಬಂದ ವೃತ್ತಿಯನ್ನ ಮಾಡ್ಬೋದು, ನಾವು ಯಾವ ಸೇವೆಯನ್ನ ಮಾಡಲಿಕ್ಕೆ ನಮಗೆ ದೇವರು ಶ್ರದ್ಧೆ, ಭಕ್ತಿ, ಮನಸ್ಸನ್ನ ಕೊಡ್ತಾರೆ, ಅವೆಲ್ಲ ವಿಚಾರದಲ್ಲೂ ನಾವು ಗೌರವವಾಗಿ ನಡ್ಕೊಳ್ಳಿಕ್ಕೆ ಸ್ವತಂತ್ರ ಭಾರತದ ನಮ್ಮ ಪೂರ್ವಿಕರ ಕೊಟ್ಟ ಕೊಡುಗೆ ಇವತ್ತು ಎಷ್ಟೋ ವಿಚಾರದಲ್ಲಿ ಯಶಸ್ವಿ ಆಗ್ತಾ ಇದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಚಿನ್ನದ ನಾಡಿಗೆ ಕಾಲಿಟ್ಟಾಗ ಯಾವ ದಿಕ್ಕಿನಲ್ಲಿ ಹೆಜ್ಜೆ ಇಡಬೇಕು, ಯಾವ ದಿಕ್ಕಿನಲ್ಲಿ ನಾನು ನನ್ನ ಕ್ಷೇತ್ರನ ಅಭಿವೃದ್ಧಿಯನ್ನ ಮಾಡಬೇಕು, ಯಾವ್ಯಾವ ಕ್ಷೇತ್ರಕ್ಕೆ ಪ್ರಾಮುಖ್ಯತೆಯನ್ನ ಕೊಡಬೇಕು ಅನ್ನುವಂಥ ವಿಚಾರ ಬಂದಾಗ ನಾನು ಮೊದಲನೇದಾಗಿ ಬಹಳ ಸಮಸ್ಯೆಗಳನ್ನು ನೋಡುವಂಥ ಪರಿಸ್ಥಿತಿ ಇತ್ತು. ಯಾವುದೇ ಸಮಸ್ಯೆ ಬಂದರೂ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ವಿಯಾಗಿರುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಶಿಕ್ಷಣ ಕ್ಷೇತ್ರಕ್ಕೆ ಇಲ್ಲಿ ಯಾರೇ ವಿದ್ಯಾರ್ಥಿಗಳಿಗೆ ಮುಂದೆ ಭವಿಷ್ಯದಲ್ಲಿ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿಕ್ಕೆ 10 ಕೋಟಿ ಅನುದಾನದಲ್ಲಿ FGC ಕಾಲೇಜ್ ಇರ್ಬೋದು, ಬಂಗಾರ ತಿರುಪತಿಯಲ್ಲಿರುವಂಥ ಗುಡ್ಡಳ್ಳಿ ಕಾಲೇಜ್ ಇರ್ಬೋದು, 10 ರಿಂದ 15 ಕೋಟಿ ಅನುದಾನಗಳನ್ನು ತಂದು NAC ಅಪ್ಗ್ರೇಡ್ ಆದಮೇಲೆ
ಖಂಡಿತವಾಗೂ ಇದಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದೀವಿ. ಮತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ನ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಲ್ಲಿ ಪ್ರಾಮುಖ್ಯತೆ ಮೇಲೆ ನಾನು ಕೆಲಸ ಮಾಡುವಂಥ ಇಚ್ಛೆಯಿಂದ ಪ್ರಯತ್ನ ಮಾಡಿದ್ದೀನಿ. ಒಂದು ಸುಂದರಪಾಳ್ಯದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಸರ್ಕಾರದ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀವಿ. ಬರುವಂಥ ದಿನಗಳಲ್ಲಿ ಅದು KGF ಕ್ಷೇತ್ರಕ್ಕೆ ಈ ಭಾಗದ ಎಷ್ಟೊಂದು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಒಂದು 2,000 3 ಸಾವಿರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಕೋನದಿಂದ ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಹಂತದಲ್ಲಿ ನನ್ನದೇ ಆದ ಪ್ರಯತ್ನವನ್ನು ಮಾಡಿದ್ದೀನಿ. ಜೊತೆಯಲ್ಲೇ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನ ನಾನು ಕ್ಷೇತ್ರದ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದೀನಿ. 40 ಕೋಟಿ ಅನುದಾನವನ್ನು ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಸ್ಟೇಟ್ ಹೈವೇಸ್, ಡಿಸ್ಟ್ರಿಕ್ಟ್ ರೋಡ್ಸು, ಸ್ಟೇಟ್ ಹೈವೇಸ್ಗೆ ನಾನು ಪ್ರೋತ್ಸಾಹ ಕೊಟ್ಟಿದ್ದೀನಿ. SHDP ಇರ್ಬೋದು, PWD ರೋಡ್ಸ್ ಇರ್ಬೋದು, RDPR ವಿಲೇಜ್ ರೋಡ್ಸ್ ಇರ್ಬೋದು, ಇವೆಲ್ಲ 40 ಕೋಟಿಯಿಂದ 55 ಕೋಟಿ ಅನುದಾನದಲ್ಲಿ 1 ವರ್ಷದಲ್ಲಿ ಅನುದಾನವನ್ನು ತರಲಿಕ್ಕೆ ಯಶಸ್ವಿಯಾಗಿದ್ದೀನಿ. ಅದೇ ಅಲ್ಲದೆ ನಾವು ಬರುವಂಥ ದಿನಗಳಲ್ಲಿ ಉದ್ಯೋಗ ಕ್ರಾಂತಿಯನ್ನು KGF ಕ್ಷೇತ್ರದಲ್ಲಿ ನೋಡಬೇಕು ಅಂತ ಒಂದು ಕನಸನ್ನು ಕಟ್ಟಿದ್ದೆ. ಯಾವ ರೀತಿ ನಾನು ಆ ಕನಸನ್ನು ಕಟ್ಟಲಿಕ್ಕೆ 7-8 ವರ್ಷಗಳ ಕಾಲ ಪರಿಶ್ರಮವನ್ನು ಪಡಬೇಕಾಗಿ ಬರುತ್ತೆ. ಏನು ಉದ್ಯೋಗ ಕ್ರಾಂತಿ, ಯಾವ ಪ್ರಯತ್ನದಲ್ಲಿ ನಾವು ಉದ್ಯೋಗ ಕ್ರಾಂತಿಯನ್ನು KGF ಅಲ್ಲಿ ನೋಡಲಿಕ್ಕೆ ಆಗುತ್ತೆ ಅಂತಂದರೆ, KGF ಒಂದು ಚರಿತ್ರೆಯ ಪುಟಗಳಲ್ಲಿ ಉಳಿದೋಗಿದೆ. ಚಿನ್ನದ ನಾಡು, ಈ ಮಣ್ಣಲ್ಲಿ ಚಿನ್ನ ಇದೆ, ಈ ಮಣ್ಣಲ್ಲಿ ಚಿನ್ನ ಇರೋದ್ರಿಂದ ಇದು ಜಾಸ್ತಿ ಪ್ರಾಶಸ್ತ್ಯವನ್ನು ಪಡೆದಿದೆ ಅಂತಂದ್ಬಿಟ್ಟು ಖಂಡಿತ ಮುಂದಿನ ದಿನಗಳಲ್ಲಿ, ಇವತ್ತು ಚಿನ್ನ ಇದೆಯೋ ಇಲ್ಲೋ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ KGFನಲ್ಲಿ ವಿದ್ಯಾವಂತರು ಉದ್ಯೋಗವನ್ನು ಆರಿಸಿ ಬರುವಂಥ ಎಷ್ಟೋ ಯುವಕರಿಗೆ ಜೀವನವನ್ನು ಬದುಕನ್ನು ಕಟ್ಕೊಡುವಂಥ ಕ್ಷೇತ್ರ KGF ತಾಲೂಕಾಗುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ನಾಳೆ ವಿದ್ಯಾಭ್ಯಾಸ ಮಾಡಿದ ಮೇಲೆ ಅವರಿಗೆ ಯಾವ ವಿದ್ಯಾ ಅರ್ಹತೆ ಇರುತ್ತೋ ಆ ವಿದ್ಯಾ ಅರ್ಹತೆ ಮೇಲೆ ಅವರ ಜೀವನದಲ್ಲಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಇಲ್ಲಿ ಸರ್ಕಾರದ ಪ್ರಯತ್ನದಿಂದ, ನಮ್ಮ ಸರ್ಕಾರದ ಪ್ರಯತ್ನದಿಂದ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅನ್ನು ಮಾಡಿದ್ದೀವಿ. 668 acres ಅಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್, 294 acres ಅಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಅನುದಾನ ಬಿಡುಗಡೆ ಮಾಡಿದ್ದಾರೆ. ಆ ಯಾವ 1000 ಎಕರೆ ಜಾಗವನ್ನು ನಾವು ಒಂದು ಚೂರು ಬೇರೆ ಆಲೋಚನೆ ಇಲ್ಲದೆ ದೂರದೃಷ್ಟಿ ಇಟ್ಕೊಂಡು ಮುಂದೆ ಭವಿಷ್ಯದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಅವರು ದುಡಿಯುವ ಕೈಗಳಿಗೆ, ಕಾರ್ಮಿಕರಿಗೆ, ಕಷ್ಟದಿಂದ ತಮ್ಮ ಜೀವನವನ್ನು ನಡೆಸಿರುವಂಥ ಎಷ್ಟೋ ಕುಟುಂಬಗಳಿಗೆ ಒಂದು ಬದುಕನ್ನು ಕಟ್ಕೊಡ್ಲಿಕ್ಕೋಸ್ಕರ ನಾವು ಇದು ಒಂದು ಪ್ರಯತ್ನ, ದೈವಿ ಸಂಕಲ್ಪ. ನನ್ನ ಕ್ಷೇತ್ರಕ್ಕೆ ಇಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೀನಿ. ಬರುವಂಥ ದಿನಗಳಲ್ಲಿ ಬಡವರಿಗೆ, ವಿದ್ಯಾರ್ಥಿಗಳಿಗೆ ಕಷ್ಟದಿಂದ ತಮ್ಮ ಓದನ್ನು ಪರಿಶ್ರಮದಿಂದ ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಬದುಕನ್ನು ಕಟ್ಕೊಳ್ಳುವಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕ್ರಾಂತಿಯನ್ನು ಸೃಷ್ಟಿ ಮಾಡುವಂಥ ಕ್ಷೇತ್ರ KGF ಕ್ಷೇತ್ರ ಆಗುತ್ತೆ ಅಂದರೆ ತಪ್ಪಂತ ಒಂದು ಊಹೆಗೂ ಮೀರಿರುವಂಥ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುತ್ತೆ. ಇಡೀ ಜಿಲ್ಲೆಗೆ ಆಸ್ತಿಯಾಗಿ ನಿಲ್ಲುತ್ತೆ KGF ಕ್ಷೇತ್ರ. ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥದ್ರಲ್ಲಿ ನ್ಯಾಷನಲ್ ಕಂಪನೀಸ್ನ, ಮಲ್ಟಿನ್ಯಾಷನಲ್ ಕಂಪನೀಸ್ನ, ಸರ್ಕಾರದ ಉದ್ಯೋಗಗಳನ್ನು ಅಟ್ರಾಕ್ಟ್ ಮಾಡುವಂಥದ್ರಲ್ಲಿ, ಇನ್ವೆಸ್ಟ್ಮೆಂಟ್ಸ್ನ ಅಟ್ರಾಕ್ಟ್ ಮಾಡುವಂಥದ್ರಲ್ಲಿ, 100 ಕೋಟಿ ಅನುದಾನವನ್ನು ಅಟ್ರಾಕ್ಟ್ ಮಾಡುವಂಥದ್ರಲ್ಲಿ KGF ಕ್ಷೇತ್ರ ಯಶಸ್ವಿ ಆಗುತ್ತೆ. ಇಂಡಸ್ಟ್ರಿಯಲ್ ಟೌನ್ಶಿಪ್ಪಲ್ಲಿರ್ಬೋದು, ಇಂಟಿಗ್ರೇಟೆಡ್ ಟೌನ್ಶಿಪ್ಪಲ್ಲಿರ್ಬೋದು, ನಮ್ಮ KGF ಕ್ಷೇತ್ರ ಹಂತವಾಗಿ ಅಭಿವೃದ್ಧಿ ಆಗುವಂಥ ವಿಚಾರದಲ್ಲಿ ಮತ್ತು ಉದ್ಯೋಗ ಕ್ರಾಂತಿಯನ್ನು ಸೃಷ್ಟಿ ಮಾಡುವಂಥದ್ರಲ್ಲಿ ಸರ್ಕಾರದ ನೆರವನ್ನು ತಗೊಂಡಿದ್ದೀವಿ. ಬರುವಂಥ 4 ವರ್ಷಗಳಲ್ಲಿ ನಾವು ಖಂಡಿತವಾಗಿ ಯಶಸ್ವಿ ಆಗ್ತೀವಿ, ಉದ್ಯೋಗ ಕ್ರಾಂತಿಯನ್ನು ಸೃಷ್ಟಿ ಮಾಡ್ತೀವಿ. ಲಕ್ಷಾಂತರ ಕುಟುಂಬಗಳು ಈ ನೆಲೆಯಲ್ಲಿ ಜೀವನವನ್ನು, ಬದುಕನ್ನು ಕಟ್ಕೊಳ್ತಾರೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದರ ಜೊತೆಯಲ್ಲೇ ಹಿಂದೆ ಕಳೆದ 3-4 ತಿಂಗಳ ಹಿಂದೆ ಹೋಮ್ ಮಿನಿಸ್ಟರ್ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ಬಂದಾಗ ಈ ಭಾಗದಲ್ಲಿ ಎಲ್ಲೆಲ್ಲಿ ಹೊಸ ಪೊಲೀಸ್ ಸ್ಟೇಷನ್ಸ್ ಬೇಕಾಗುತ್ತೆ, ಹೊಸ ಪೊಲೀಸ್ ಸ್ಟೇಷನ್ಸ್ ಜೊತೆ ಹೊಸ ಬಿಲ್ಡಿಂಗ್ಸ್ ಅವರಿಗೆ ಅಂದರೆ ಕ್ವಾರ್ಟರ್ಸ್ ಕಟ್ಟಲಿಕ್ಕೆ ಒಂದು ಅನುದಾನವನ್ನು, ಒಂದು 5 ಕೋಟಿ ಅನುದಾನವನ್ನು ಕೊಡ್ತಾ ಒಂದು 100 ಎಕರೆ ಜಾಗವನ್ನು ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಗೆ ಬೇಕು ಅಂತ ಹೇಳಿದಾಗ ನಾವು ಅದನ್ನು ಎಚ್ಚೆತ್ತುಕೊಂಡು ಅದರ ದೂರದೃಷ್ಟಿಯಿಂದ ಬರುವಂಥ ದಿನಗಳಲ್ಲಿ ಭವಿಷ್ಯದಲ್ಲಿ KGFನಲ್ಲಿ ಒಂದು ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಇಲ್ಲೇ ಉಳ್ಕೊಂಡ್ರೆ
ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗುತ್ತೆ ಅಂತ ದೂರದೃಷ್ಟಿಯಿಂದ ಸರ್ಕಾರಕ್ಕೆ ನಾವು 100 ಎಕರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ಜಿಲ್ಲಾಧಿಕಾರಿಗಳ ಸಹಕಾರದಿಂದ 100 ಎಕರೆ ಜಾಗವನ್ನ ಪೊಲೀಸ್ ಇಲಾಖೆಗೆ ಕೊಡುವಂತ ವಿಚಾರದಲ್ಲಿ ಯಶಸ್ವಿಯಾಗಿದ್ದೀವಿ. ಈ ಒಂದು ಯಶಸ್ಸು ಬರುವಂತ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಮೋಟಿವೇಟ್ ಮಾಡುತ್ತೆ. ಯಾರೇ ಆಗಲಿ ಸ್ಟೂಡೆಂಟ್ಸ್ಗೆ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ತಗೊಬೇಕು, ಒಂದು ಪೊಲೀಸ್ ಆಗಬೇಕು, ಇಂಥ ದಕ್ಷ ಅಧಿಕಾರಿ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸ್ ಟ್ರೈನಿಂಗ್ ತಗೊಳ್ಳುವಂಥವ್ರನ್ನ ನೋಡಿ ನನ್ನ ಕ್ಷೇತ್ರದ ವಿದ್ಯಾರ್ಥಿಗಳು ಇನ್ಸ್ಪೈರ್ ಆಗ್ತಾರೆ ಅನ್ನುವಂಥ ಒಂದು ಕನಸನ್ನ ನಾನು ಇಟ್ಕೊಂಡಿದ್ದೆ. ಆ ಕನಸಿಂದ ನಾನು ಇದನ್ನ ಯಶಸ್ವಿ ಆಗೋ ಅನ್ನೋವಂಥ ದೂರದೃಷ್ಟಿ ನನಗೆ ಬಂತು. ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರಯತ್ನ ಮಾಡ್ತಾ ಬರ್ತಾ ನನ್ನ ಕ್ಷೇತ್ರಕ್ಕೆ ಆದ ಒಂದು ಆಲೋಚನೆ ಒಂದು ಸೀಮಿತವಾಗಿ ಇಟ್ಕೊಂಡಿದ್ದೆ. ಬರೀ ನಾನು ರಸ್ತೆಗಳನ್ನ ತಂದಿದ್ದೀನಿ, ಸರ್ಕಾರಿ ಇಲಾಖೆಗಳನ್ನ ತಂದಿದ್ದೀನಿ, ಜಾಗವನ್ನ ರಿಸರ್ವ್ ಮಾಡಿದ್ದೀನಿ, ಮತ್ತೆ ಬೇರೆ ಏನು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ದೂರದೃಷ್ಟಿಯಿಂದ ನೀರಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನ ಕೊಡಬೇಕಾಗುತ್ತೆ. ಒಂದು ಟೌನ್ಶಿಪ್ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಆ ಟೌನ್ಶಿಪ್ ಡೆವಲಪ್ಮೆಂಟ್ಗೆ ಇನ್ಫ್ರಾಸ್ಟ್ರಕ್ಚರ್ನ ತುಂಬಾ ಅವಶ್ಯಕತೆ ಇರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಹೇಗೆ ನಾವು ಡೆವಲಪ್ ಮಾಡಬೇಕಾಗುತ್ತೆ ಅಂದ್ರೆ ನಗರಸಭೆ ಮುಖಾಂತರನೇ ನಾವು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ನಗರಸಭೆಗೆ ಅನುದಾನ ತಂದಾಗ ಮಾತ್ರ ನಾನು ಇನ್ಫ್ರಾಸ್ಟ್ರಕ್ಚರ್ಸ್ನ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. KGFಗೆ ನಾನು ಔಟರ್ ರಿಂಗ್ ರೋಡ್ ಅನ್ನ ಒಂದು ಪ್ರಸ್ತಾವನೆಯನ್ನ ಸರ್ಕಾರದ ಹಂತದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಬರುವಂತ ದಿನಗಳಲ್ಲಿ ಇಲ್ಲಿ ಇಂಡಸ್ಟ್ರೀಸ್ ಒಳಗಡೆ ಬಂದಾಗ ಒಂದು ಔಟರ್ ರಿಂಗ್ ರೋಡ್ ಇದ್ರೆ, ಇವಾಗ ನಾವು ಚೆನ್ನೈ ಕಾರಿಡಾರ್ನ ನೋಡ್ತಾ ಇದ್ದೀವಿ, ಆಮೇಲೆ ನ್ಯಾಷನಲ್ ಹೈವೇ ನೋಡಿದ್ದೀವಿ, ಸ್ಟೇಟ್ ಹೈವೇ ನೋಡಿದ್ದೀರಿ, ಔಟರ್ ರಿಂಗ್ ರೋಡ್ನ ನೋಡಿಲ್ಲ. ಔಟರ್ ರಿಂಗ್ ರೋಡ್ನ ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತೆ ಅದರ ಜೊತೆಯಲ್ಲೇ ನಾನು ದೇವಸ್ಥಾನಗಳ ಅಭಿವೃದ್ಧಿಗೂ ಕೂಡ ಅನುದಾನವನ್ನ ತಂದಿದ್ದೀನಿ. 4 ಕೋಟಿ ಅನುದಾನವನ್ನ ತಂದಿದ್ದೀನಿ. ಸರ್ಕಾರದ ಅನುದಾನ ತಂದು ವಿಶೇಷವಾಗಿರುವಂತ ದಿನಗಳಲ್ಲಿ ನಾವು ಬಹಳ KGFನ ಜನ ನಾವು ಯಾವುದು ತಿರುಪತಿ ವೆಂಕಟರಮಣ ಸ್ವಾಮಿಯ ದೇವಸ್ಥಾನನ ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ನೋಡ್ತೀವಿ, ಅದೇ ರೀತಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನನ ನಾವು 100 ವರ್ಷಗಳ ಚರಿತ್ರೆ ಇದೆ, ಪುರಾತನವಾಗಿರುವಂಥದ್ದು, ಮಹಾರಾಜರ ಕಾಲದಲ್ಲಿ ಅದು ಪ್ರತಿಷ್ಠಾಪನೆ ಆಗಿರುವಂಥದ್ದು. ಅದಕ್ಕೆ ರಾಜಗೋಪುರವನ್ನ ಕಟ್ಟುವಂಥ ವಿಚಾರದಲ್ಲಿ 4 ಕೋಟಿ ಅನುದಾನವನ್ನ ತರುವಂಥದ್ರಲ್ಲಿ ಯಶಸ್ವಿ ಆಗಿದ್ದೀನಿ. ಅದಾದ್ಮೇಲೆ KGF ನಗರಕ್ಕೆ ಅಭಿವೃದ್ಧಿಯನ್ನ ಮಾಡುವಂತ ಒಂದು ನಿಟ್ಟಿನಲ್ಲಿ ನಾನು ಪ್ರತಿ ಹಂತದಲ್ಲಿ ಸರ್ಕಾರದ ಅನುದಾನವನ್ನು ತರುವಂತ ಪ್ರಯತ್ನ ಮಾಡಿದ್ದೀವಿ. ಯಾಕೆ ನಾನು KGF ಅಲ್ಲಿ ಸುರಕ್ಷತೆ ಬಗ್ಗೆ ಜಾಸ್ತಿ ಕಾಳಜಿಯನ್ನ ವಹಿಸ್ತೀನಿ ಅಂದ್ರೆ, ಬರುವಂತ ದಿನಗಳಲ್ಲಿ ಯಾರಾದ್ರೂ ಇಂಡಸ್ಟ್ರಿಯಲಿಸ್ಟ್ ಬಂದಾಗ ಇಲ್ಲಿನ ಸೇಫ್ಟಿ ಮೆಜರ್ಸ್ ಏನಿದೆ ಅಂತ ನೋಡಿದಾಗ, ಇಲ್ಲಿನ ಸೇಫ್ಟಿ ಮೆಜರ್ಸ್ SP ಆಫೀಸ್ ಇದೆಯಾ, ಪೊಲೀಸ್ ಇಲಾಖೆ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದೆ, ಸೇಫ್ಟಿ ಮೆಜರ್ಸ್ ಅಂದಾಗ ಇದು ಒಂದು ಗಡಿ ಭಾಗದಲ್ಲಿರುವಂತ ಕ್ಷೇತ್ರ ಆಗಿರೋದ್ರಿಂದ ಏನೆಲ್ಲ ಸೇಫ್ಟಿ ಮೆಜರ್ಸ್ ಇದೆ ಅನ್ನುವಂತ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾರೆ. ಇಂಡಸ್ಟ್ರಿಯಲಿಸ್ಟ್ ಅಲ್ಲ, ಇನ್ವೆಸ್ಟರ್ಸ್ ಯಾರೇ ಬಂದಾಗ 100 ಕೋಟಿ ಅನುದಾನನ ಇನ್ವೆಸ್ಟ್ ಮಾಡಬೇಕು ಅಂದ್ರೆ KGF ಮಣ್ಣಲ್ಲಿ ಎಲ್ಲಾ ರೀತಿಯ ಪ್ರಿಕಾಷನರಿ ಮೆಜರ್ಸ್ ತಗೊಳ್ಳಿಕ್ಕೆ ಏನ್ ಸೇಫ್ಟಿ ಇದೆ KGF ಅಲ್ಲಿ, ಯಾವ ರೀತಿ ನಮ್ಗೆ ಆರೋಗ್ಯಕರವಾಗಿರುವಂತಹ ವಾತಾವರಣ ಇದೆ ಅಂತಂದಾಗ ನಾನು KGF ಅಲ್ಲಿ ಸುರಕ್ಷತೆಗೆ ಆದ್ಯತೆ ಕೊಡ್ತೀನಿ. ಆರೋಗ್ಯಕರವಾಗಿ ಯಾರೋ ಇಂಡಸ್ಟ್ರಿಯಲಿಸ್ಟ್ ಬಂದಾಗ 100 ಕೋಟಿನೋ 200 ಕೋಟಿನೋ 1000 crores ಇನ್ವೆಸ್ಟ್ ಮಾಡುವಂತ ಇಂಡಸ್ಟ್ರಿಯಲಿಸ್ಟ್ಗೆ ಎಷ್ಟು ಸೇಫ್ಟಿ ಮೆಜರ್ಸ್ ಕೊಡಕ್ಕಾಗತ್ತೆ ಅನ್ನುವಂತ ಕನಸನ್ನ ನಾನು ಇಟ್ಕೊಂಡಿದ್ದೀನಿ. My first priority to provide a safety measures to all my brothers and sisters. That was my dream and contribution. Beautification of the paths and the best walking path. Dreaming the KGF to be brighter. Initially providing the lighting facilities to the entire KGF. And I want to quote Dr. B.R. Ambedkar's one quote. The duty is the duty be performed. Let the efforts be successful or not. Let the work to be appreciated or not. When a man's sincerity and capability are proven, even his enemies come to respect him. ನಾನು ಏನು ಅರ್ಥ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ಕೆಲಸ ಮಾಡಬಾರ್ದು. ಇಟ್ ಈಸ್ ನನ್ನ ಡ್ಯೂಟಿ, ನನ್ನ ರೆಸ್ಪಾನ್ಸಿಬಿಲಿಟೀಸ್, ನನ್ನ ಜವಾಬ್ದಾರಿ ಅಂತ ನಾನು ಕೆಲಸ ಮಾಡಬೇಕಾಗತ್ತೆ. ಅದು ನನ್ನ ಧರ್ಮ ಆಗಬೇಕಾಗತ್ತೆ. ಕ್ಷೇತ್ರದ ಜನ ಒಬ್ಬ ಶಾಸಕಿಯನ್ನ ಗೆಲ್ಲಿಸಿ ನಂಬಿಕೆ ಇಟ್ಟು
ಸ್ವತಂತ್ರವಾಗಿ ನನಗೆ ಒಂದು ಅಧಿಕಾರವನ್ನು ಕೊಟ್ಟಾಗ ನನ್ನ ಜವಾಬ್ದಾರಿ ನನ್ನನ್ನು ಪ್ರತಿದಿನ ನಿದ್ದೆಯನ್ನು ಕೆಡಿಸ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದಾಗ ಒಂದು ತಾಯಿಯ ಸ್ಥಾನದಲ್ಲಿ ನಾನು ನಿಂತ್ಕೊತೀನಿ. ನನ್ನ ಕ್ಷೇತ್ರಕ್ಕೆ ಪ್ರತಿ ಹಂತದಲ್ಲೂ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಬೇಕಾಗತ್ತೆ, ಯಾವ ರೀತಿ ಅನುದಾನವನ್ನು ತರಬೇಕಾಗತ್ತೆ, ಯಾವ್ಯಾವ ಕ್ಷೇತ್ರದಲ್ಲಿ ನಾನು ಗಮನ ಹರಿಸ್ಬೇಕಾಗತ್ತೆ, ನೀರಿಗೆ ಪ್ರೋತ್ಸಾಹ ಕೊಡಬೇಕಾಗತ್ತೆ, ಮತ್ತೆ ಸೇಫ್ಟಿ ಮೆಜರ್ಸ್ಗೆ ಪ್ರೋತ್ಸಾಹ ಕೊಡಬೇಕಾಗತ್ತೆ, ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಪ್ರಯತ್ನವನ್ನು ಮಾಡಬೇಕಾಗಿ ಬರುತ್ತೆ. ಆ ಥರ ಬರ್ತಾ ಬರ್ತಾ ನಾವು ಲಾ ಅಂಡ್ ಆರ್ಡರ್ನು ಕೂಡ ಭಾಳ ಸ್ಟೇಬಲ್ ಆಗಿ ಇಡಬೇಕಾಗತ್ತೆ. ಲಾ ಅಂಡ್ ಆರ್ಡರ್ ಯಾವಾಗ ಸ್ಟೇಬಲ್ ಆಗಿರುತ್ತೆ ಅಂದರೆ, ಯಾವುದೇ ಸಮಸ್ಯೆ ಬಂದಾಗ ಅದರ ತೀಕ್ಷ್ಣತೆ ಎಷ್ಟು, ಆ ಸಮಸ್ಯೆಯ ಕಾರಣ ಏನು ಅಂತ ತಿಳ್ಕೊಂಡು ಯಾವ ಹಂತಕ್ಕೆ ಅದನ್ನು ಬಗೆಹರಿಸಿದಾಗ ಮಾತ್ರ ಒಂದು ಲಾ ಅಂಡ್ ಆರ್ಡರ್ನ ನಾವು ಸ್ಟೆಬಿಲಿಟಿನ ಮೇಂಟೈನ್ ಮಾಡೋಕ್ಕಾಗತ್ತೆ. ಅದಕ್ಕೆ ನಾನು ಪೊಲೀಸ್ ಇಲಾಖೆಯವ್ರಿಗೂ ಕೂಡ ಅದು ಒಂದನ್ನ ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ನಗರ ಭಾಗದಲ್ಲಾಗಿರ್ಬೋದು ಭಾಳ ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತ ನಾನು ಈ ವೇದಿಕೆಯ ಮುಖಾಂತರ ಅವ್ರಿಗೆ ಮನವಿಯನ್ನು ಮಾಡ್ತಾ, ಎಲ್ಲೆಲ್ಲಿ ಗಾಂಜಾದು ಇನ್ನೂ ಕೂಡ ಸಣ್ಣ ಸಣ್ಣ ವಿಚಾರದ ಬಗ್ಗೆ ಒಂದು ಅನುಮಾನಾಸ್ಪದವಾಗಿ ನೀವು ನೋಡ್ತೀರಾ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ, ಕಾಲೇಜ್ ವಿದ್ಯಾರ್ಥಿಗಳ ಓದಿನ ಬಗ್ಗೆ ಆಸಕ್ತಿಯ ವಿಚಾರದಿಂದ ಆ ತಂದೆ ತಾಯಿಗಳ ಏನು ಪ್ರತಿದಿನ ಕಷ್ಟ ಬೀಳ್ತಾರೆ, ಹೊರಗಡೆ ಹೋಗಿ ದುಡಿದು ಮಕ್ಕಳನ್ನ ಪೋಷಣೆ ಮಾಡ್ತಾ ರಕ್ಷಣೆ ಮಾಡ್ತಾ ಆ ಮಕ್ಕಳು ಇಂಥ ವ್ಯಸನಗಳಿಗೆ ಬಲಿಪಶು ಆಗದೆ ಇರುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಗಮನ ಹರಿಸಲಿ. ಅದು ನನ್ನ ತಾಯಿಯ ಮನಸ್ಸಿನಿಂದ ಮಾನವೀಯತೆಯ ಮನವಿ ಅಂತ ಹೇಳ್ತಾ, ನಾನು younger generations can contribute India's future. Students can explore the importance of the education and innovation and should take the responsibility, social responsibility ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. I am proud to be an Indian. I really appreciate all the school teachers and parents who all have encouraged the children to participate in national festivals of our Independence Day. I respect the students who are all the part of the parade movement. ಅದರ ಜೊತೆಯಲ್ಲಿ ನಾನು ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಒಂದು ಕಾಣದ ಶಕ್ತಿ ನನ್ನ ಪ್ರಯತ್ನಕ್ಕೆ ಸಾಕ್ಷಿಯಾಗಿ, ಸ್ಫೂರ್ತಿಯಾಗಿ, ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಪ್ರಯತ್ನಕ್ಕೆ ಸದಾ ಕಾಲ ಕಾಯುತ್ತಾ ರಕ್ಷಣೆಯನ್ನು ಮಾಡ್ತಿದೆ. ಅವರನ್ನು ಕೂಡ ನಾನು ಗುರುವಿನ ಸ್ಥಾನದಲ್ಲಿ ನಿಲ್ಲಿಸಿ ಅವರಿಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಇದು ಒಂದು ಸ್ವತಂತ್ರ ದಿನಾಚರಣೆ ಭಕ್ತಿಯಿಂದ, ಸಮರ್ಪಣೆಯ ಮನೋಭಾವದಿಂದ ನಮ್ಮ ದೇಶದ ಸ್ವತಂತ್ರದ ಸಾಕ್ಷಿಯಾಗಿರುವಂತ ಮಹನೀಯರನ್ನ ನೆನೆಯುತ್ತಾ ಸಂಭ್ರಮಾಚರಣೆಗೆ ಇವತ್ತು ಸಾಕ್ಷಿಯಾಗಿರುವಂತ ಎಷ್ಟೋ ಜನ ಇವತ್ತು ಬಂದಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ಮಹನೀಯರಿದ್ದಾರೆ, ತಂದೆ ತಾಯಿಗಳು ಇದ್ದಾರೆ, ಟೀಚರ್ಸ್ ಇವತ್ತು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಮತ್ತೆ ಸ್ವತಂತ್ರ ದಿನಾಚರಣೆಯ 78ನೇ ಶುಭಾಶಯಗಳನ್ನ ಹಾರೈಸುತ್ತಾ, ಹೃದಯ ಪೂರ್ವಕವಾಗಿ ನಾನು ಅವರನ್ನ ವಂದಿಸುತ್ತಾ, ಪತ್ರಿಕಾ ಮಾಧ್ಯಮದವರಿಗೆ ಇವತ್ತು ನಾನು ತಡವಾಗಿ ಬಂದಿದ್ದೀನಿ, ಅರ್ಧ ಗಂಟೆಗಳ ಕಾಲ. ನನ್ನ ಮನಸ್ಸಿಗೂ ಕೂಡ ಅದು ನೋವಿದೆ. ಟ್ರಾಫಿಕ್ ಜಾಮ್ ಹೇಗಾಗಿತ್ತಂದ್ರೆ, ನಾನಿವತ್ತು 1.5 hour ಬ್ಯಾಂಗ್ಳೂರ್ ಫ್ಲೈಓವರ್ ಮೇಲಿದ್ದೆ. 6:45 ಬಿಟ್ಟರು ಕೂಡ ನಾನು 9 o'clockಗೆ ಕೋಲಾರ್ಗೆ ರೀಚ್ ಆಗಕ್ಕಾಗಲಿಲ್ಲ. ಫಸ್ಟ್ ಟೈಮ್ ನಾನು ಕೂಡ ಟೈಮ್ಗೆ ರೀಚ್ ಆಗಲಿಲ್ಲ ಅನ್ನೋಂಥ ಬೇಜಾರು ಮತ್ತು ಅವಮಾನದಿಂದ ತಲೆ ಬಗ್ಸುವಂಥದ್ದು ಏನೇ ಇದ್ರೂ ಕೂಡ ಪ್ರತಿ ಸಂದರ್ಭದಲ್ಲಿ ಆ ಪಂಕ್ಚುಯಾಲಿಟಿನ ಮೇಂಟೈನ್ ಮಾಡ್ತಾ ಇದ್ದ ನನಗೆ ಕೂಡ ಇವತ್ತು ತಲೆ ಬಗ್ಸುವಂಥ ಮನಸ್ಸಾಯಿತು. ಆದರೂ ಕೂಡ ಏನೇ ಕಾರಣ ಆದರೂ ಕೂಡ ನಾನು ಟೈಮ್ಗೆ ಈ ಜಾಗದಲ್ಲಿ ಇರಬೇಕಾಗಿತ್ತು ಸ್ವತಂತ್ರ ದಿನಾಚರಣೆ ದಿನ ಅನ್ನುವಂಥ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಅದು ಒಂದು ಕಹಿ ನನ್ನನ್ನು ಕಾಡ್ತಾ ಇತ್ತು. ಅದನ್ನು ನಿಮಗೆ ಕ್ಲಾರಿಫಿಕೇಶನ್ ಕೊಡಬೇಕು, ಯಾಕೆ ಬಂದಿಲ್ಲ ಇವರು ಟೈಮ್ಗೆ ಅಂತಂದಾಗ 2 hour ಇವತ್ತು ನಾವು ಟ್ರಾಫಿಕ್ ಜಾಮಲ್ಲಿ ಇದ್ವಿ. ನಾನೇ ಅಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಬಿಟ್ಟು ಅವರು ಕೋಲಾರ್ಗೆ ಆಗಿದ್ದರಿಂದ ಬೇಗ ರೀಚ್ ಆದರು. ನಾನು ಇನ್ನೂ 30 kilometers ಬರಬೇಕಾದ್ರಿಂದ ನಾನು ಟೈಮ್ಗೆ ರೀಚ್ ಆಗಲಿಲ್ಲ ಅಂತ ಕ್ಷಮೆಯನ್ನು ಆಚಿಸ್ತಾ, ಈ ಸಂಭ್ರಮವನ್ನು ಯಶಸ್ವಿಯಾಗಿ ಆಚರಣೆ ಮಾಡಲಿಕ್ಕೆ ಸಾಕ್ಷಿಯಾಗಿರುವಂಥ ಎಲ್ಲ ಶಾಲೆಗಳಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನನ್ನ ಹೃದಯಪೂರ್ವಕವಾಗಿರುವಂಥ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತಾ. ಇವರ ಕುಟುಂಬ ತೀರ್ಮಾನಿಸಿದ್ದು ಈ ಕುಟುಂಬದ ಸದಸ್ಯರನ್ನ ನಮ್ಮ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ನಂತರ ವೇದಿಕೆಗೆ ಬರಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ವಿ. ಕುಮಾರಿ ಆಸಿಫಾ ಜೆ ಇವರು ನಾವು ಈ ಬಾರಿ ಪೊಲೀಸ್ ಅಧಿಕಾರಿ ಅಥವಾ ಸಿಬ್ಬಂದಿಯವರ ಮಕ್ಕಳ ಪೈಕಿ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದಾರೆ SSLC PUC ನಲ್ಲಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಮೊದಲಿಗೆ ದ್ವಿತೀಯ PUC 2024ರ ದ್ವಿತೀಯ PUC ನಲ್ಲಿ 96.83% ಅಂಕಗಳನ್ನು ಗಳಿಸಿರ್ತಕ್ಕಂತಹ ಇವರು
ಜಾಕೀರ್ ಹುಸೇನ್ ಸನ್ಮಾನವನ್ನ ನಡೆಸಿಕೊಟ್ಟಂತ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ನಂತರ ಈ ಪ್ರತಿಭೆಗಳು ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ವಿಜೇತರಾಗಿ ನಮ್ಮ KGF ಕೀರ್ತಿಯನ್ನು ಹೆಚ್ಚಿಸಬೇಕು ಅಂತೇಳಿ. Visit our store Oryx Clothing, Gita Road, Robertson Pet KGF. Free gifts on purchase of $3,999. Silver coin, India t-shirt and smart water bottle. Offer starts from August 14th and ends August 18th.